ಬಾಯ್ ನ್ಯೂಸ್ಗೆ ಸ್ವಾಗತ. ಾಗಿ ನಂಬಿಸಿ ಗರ್ಭಿಣಿ ಯುವತಿಯನ್ನು ಕೈಬಿಟ್ಟು ತಲೆಮರೆಸಿಕೊಂಡಿದ್ದ ಯುವಕನಿಗೆ ದಿಬ್ಬೂರಹಳ್ಳಿ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ. 3 ತಿಂಗಳ ಗರ್ಭಿಣಿಯಾಗಿದ್ದ ಯುವತಿಗೆ ಪೊಲೀಸ್ ಠಾಣೆಯಲ್ಲೇ ಮದುವೆ ಮಾಡಿಸುವ ಮೂಲಕ ಖಾಕಿಪಡೆ ಮಹತ್ತರ ನ್ಯಾಯ ಒದಗಿಸಿದೆ. ಹೌದು, ಇದು ಶಿಡ್ಲಘಟ್ಟ ತಾಲೂಕಿನ ದಡಂಘಟ್ಟ ಗ್ರಾಮದಲ್ಲಿ ನಡೆದಿರುವ ಘಟನೆ. ಗ್ರಾಮದ ನಿವಾಸಿಗಳಾದ ಶ್ರೀವಲ್ಲಿ ಮತ್ತು ಶರಣ್ಕುಮಾರ್ ನಡುವಿನ ವೈಯಕ್ತಿಕ ವಿವಾದ ತಾರಕಕ್ಕೇರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ತನ್ನನ್ನು ನಂಬಿಸಿ ವಂಚಿಸಿದ ಶರಣ್ಕುಮಾರ್ ವಿರುದ್ಧ ಯುವತಿ ಶ್ರೀವಲ್ಲಿ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ತಲೆಮರೆಸಿಕೊಂಡಿದ್ದ ಯುವಕ ಶರಣ್ಕುಮಾರ್ನನ್ನು ಪತ್ತೆ ಹಚ್ಚಿ ಠಾಣೆಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ವೃತ್ತ ನಿರೀಕ್ಷಕರಾದ ಆನಂದ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಠಾಣಾಧಿಕಾರಿ ನಾಗರಾಜು ಹಾಗೂ ಸಿಬ್ಬಂದಿ ವರ್ಗದವರು ಚುರುಕಿನ ಕಾರ್ಯಾಚರಣೆ ನಡೆಸಿದ್ದರು. ಇವರಿಗೆ ಮಾನವ ಹಕ್ಕುಗಳ ಸಮಿತಿ ಅಧ್ಯಕ್ಷರಾದ ಸಿಎಂ ಬೈರೇಗೌಡ ಅವರು ಸಾಥ್ ನೀಡಿದ್ದು, ಪೊಲೀಸ್ ಠಾಣೆಯಲ್ಲೇ 2 ಕುಟುಂಬಗಳ ಸಮನ್ವಯ ಸಭೆ ನಡೆಸಲಾಯಿತು. ಕೊನೆಗೂ ಗ್ರಾಮದ ಮುಖಂಡರು, 2 ಕುಟುಂಬಗಳ ಹಿರಿಯರು ಹಾಗೂ ಮಾನವ ಹಕ್ಕುಗಳ ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ಬುಧವಾರ ಶ್ರೀವಲ್ಲಿ ಮತ್ತು ಶರಣ್ಕುಮಾರ್ ಅವರ ವಿವಾಹವನ್ನು ಪೊಲೀಸ್ ಠಾಣೆಯಲ್ಲೇ ಅತ್ಯಂತ ಸುವ್ಯವಸ್ಥಿತವಾಗಿ ನೆರವೇರಿಸಲಾಯಿತು. ಕೈಬಿಟ್ಟು ಹೋಗಿದ್ದ ಪ್ರೇಮಿಯನ್ನು ಮರಳಿ ಕರೆಸಿ ಅಸಹಾಯಕ ಯುವತಿಯ ಜೀವನಕ್ಕೆ ಹೊಸ ಭರವಸೆ ನೀಡಿದ ದಿಬ್ಬೂರಹಳ್ಳಿ ಪೊಲೀಸರ ಈ ದಕ್ಷ ಕಾರ್ಯಾಚರಣೆಗೆ ಮತ್ತು ಮಾನವೀಯ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಹಾಗೂ ದಡಂಘಟ್ಟ ಗ್ರಾಮಸ್ಥರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ತಡವಾಗಿಯಾದರೂ ನ್ಯಾಯ ಸಿಕ್ಕಿದ್ದಕ್ಕೆ ನವದಂಪತಿಗಳಿಗೆ ಗ್ರಾಮಸ್ಥರು ಶುಭ ಹಾರೈಸಿದ್ದಾರೆ. ನಿರಂತರ ಸುದ್ದಿಗಾಗಿ ನಾನು ಶರಣ್ಕುಮಾರ್ ಅವರು 3 ವರ್ಷದಿಂದ ಇಷ್ಟಪಡ್ತಾ ಇದ್ವಿ. ಕಾರಣಾಂತರದಿಂದ ಇಬ್ಬರು ಜಗಳ ಮಾಡಿಕೊಂಡು 2 ತಿಂಗಳಿಂದ ದೂರ ಆಗಿದ್ವಿ. ಇವಾಗ ಇಬ್ಬರು ತಪ್ಪು ಅರ್ಥ ಮಾಡಿಕೊಂಡು ಹಿರಿಯರ ಸಹಾಯದಿಂದ ಒಂದಾಗಿದ್ವಿ. ಈ ದೇವಸ್ಥಾನದಲ್ಲಿ ಹಿರಿಯರ ಸಹಾಯದಿಂದ ನಮ್ಮಿಬ್ಬರ ಇಚ್ಛೆ ಅಂತೆ ಅವ್ರ ಮುಂದೆ ಮದುವೆ ಆಗಿದ್ವಿ. ಏನು ಅನಿಸಿದೆ ಅಮ್ಮ ತಮಗೆ ಮದುವೆ ಆಗಿರೋದು? ತಿಳಿಸ್ಬೇಕು. ತುಂಬ ಸಂತೋಷ. ಏನು ಈ ದಿನ ಅಂತಂದರೆ ಏನಪ್ಪ ಅಂತಂದರೆ ಶ್ರೀವಲ್ಲಿ ಅನ್ನಂಥ ಏನು ಒಂದು ಹೆಣ್ಮಗು ಬಂದು ಒಂದು ನಮ್ಮ ಕಮಿಟಿಗೆ ಒಂದು ದೂರನ್ನು ಕೊಡ್ತಾರೆ. ಏನು ಅಂತಂದರೆ ಈ ಥರ ನನಗೆ ಅನ್ಯಾಯ ಆಗಿದೆ, ಹಂಗಾಗಿ ನನಗೆ ನ್ಯಾಯ ಬೇಕಾಗಿದೆ ಅಂಥೇಳಿ ನಮಗೆ ಒಂದು ದೂರಿನ ಮುಖಾಂತರ ನಮ್ಮ ಏನೋ ಒಂದು ಸಂಘಟನೆಗೆ ಮಾನವ ಹಕ್ಕು ಕಮಿಟಿ ಸಂಘಟನೆ ಕೊಟ್ಟಾಗ ಸತತವಾಗಿ ನಿರಂತರವಾಗಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರ್ಬೋದು ಅಥವಾ ಮಹಿಳಾ ಸಾಂತ್ವನ ಕೇಂದ್ರಕ್ಕಿರ್ಬೋದು ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಸತತವಾಗಿ ಅವರಿಬ್ಬರನ್ನು ಒಗ್ಗೂಡಿಸ್ಬೇಕನ್ನಂಥ ಕೆಲಸ ನಿರಂತರವಾಗಿ ನಾವು ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದೀವಿ. ಇದಾದ್ಮೇಲೆ ಅದೇ ಥರ ಏನು ನಮ್ಮ ದಿಬ್ಬೂರಹಳ್ಳಿ PSI ಆದಂಥ ನಾಗರಾಜ್ ಸರ್ ಅವ್ರಿಗೂ ಸಹ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಹಂಗಾಗಿ ಅವರು ಸಹ ಇದ್ರ ಹಿಂದೆ ಬೆನ್ನತ್ತಿ ಅವರು ಸಹ ಶ್ರಮ ವಹಿಸಿ ಇವ್ರನ್ನ ಒಗ್ಗೂಡಿಸಲೇಬೇಕು ಅನ್ನೋಂಥದ್ದು ಎಲ್ಲರೂ ಪಾತ್ರ ಸಹ ಇದರಲ್ಲಿ ಇದೆ. ಏನಂತ ಮಹಿಳಾ ಸಾಂತ್ವನ ಕೇಂದ್ರದವ್ರು ಇರ್ಬೋದು ಅಥವಾ ನಮ್ಮ ಪೊಲೀಸ್ ಇಲಾಖೆಯವರು ಇರಬಹುದು, ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಏನು ಬರ್ಗ್ಲಪ್ನು ಆಮೇಲೆ ತಿರ್ಗಾ ನಾಗರಾಜ್ ಅವರು ಮತ್ತೆ ಕೆಲವರು ಗ್ರಾಮಸ್ಥರು ಮತ್ತೆ ಎಲ್ಲರೂ ಸಹ ಏನು ಇವ್ರನ್ನ ಒಗ್ಗೂಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಇವ್ರನ್ನ ಒಗ್ಗೂಡಿಸಂತ ಕೆಲಸ ನಾವು ಮಾಡಿದ್ವಿ. ಮುಂದಿನ ದಿನದಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಪ್ರೀತಿ ಮತ್ತೆ ಏನು ಒಂದು ವಿಶ್ವಾಸ ಅನ್ನೋಂಥ ರೀತಿಯಲ್ಲಿ ಅದಕ್ಕೆ ಯಾವುದೇ ತರ ಅಷ್ಟೇ ನಾವು ಹೇಳೋದು, ಜಾತಿ ಭೇದ ಧರ್ಮ ಯಾವುದು ಸಹ ಅಡ್ಡಿ ಇಲ್ಲ. ಇರ್ತಕ್ಕಂಥದ್ದು ಒಂದೇ ಮನುಕುಲ. ಆ ಮನುಕುಲದಲ್ಲಿ ನಾವು ಉದ್ಭವ ಮಾಡಿರ್ತಕ್ಕಂಥದ್ದು ಅಷ್ಟೇ ಏನು ಜಾತಿ ಧರ್ಮ ಅನ್ನೋದು. ದಯವಿಟ್ಟು ಅದನ್ನ ಹೋಗಲಾಡಿಸ್ಬೇಕು. ಇಂಥವೆಲ್ಲ ಇದು ಮಾರ್ಗದರ್ಶನ ಆಗಬೇಕು ಜನರಿಗೆ ಅಂತ ನಾವು ಹೇಳೋದಕ್ಕೆ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನದಲ್ಲೇ ಸಹ ಅಷ್ಟೇ ಇವ್ರಿಗೂ ಸಹ ಈಗ ಏನು ಅದ್ದೂರಿಯಾಗಿ ನಾವು ಒಂದು ಮದುವೆ ಮಾಡ್ಬೇಕು ಅನ್ಕೊಂಡಿದ್ವಿ. ಕಾರಣಾಂತರದಿಂದ ಅರ್ಜೆಂಟ್ ತಾರಾತೂರಿಯಾಗಿ ಈಗ ಈ ಸಣ್ಣದೊಂದು ಏನು ಹಾರ ಬದಲಾಯಿಸುವ ಮೂಲಕ ಇಲ್ಲಿ ನಾವು ಒಂದು ಮದುವೆಯ ರೀತಿಯಲ್ಲಿ ಈಗ ಇದ್ರಾಗ ಮಾಡ್ತಾ ಇದೀವಿ. ಆಮೇಲೆ ಏನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಷ್ಟೇ ಇದಕ್ಕೆ ಮದುವೆ ಅಂತ ಹೇಳ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಾನೂನುಬದ್ಧವಾಗಿ ಅದನ್ನೇನು ಸಬ್ ರಿಜಿಸ್ಟರ್ ಮ್ಯಾರೇಜ್ ಸಹ ಆಗಬೇಕು. ಹಂಗಾಗಿ ಅಲ್ಲಿ ನಮೂದ ಆದ ನಂತರ ಏನು ನಮ್ಮ ಕಡೆಯಿಂದ ನಾವು ಸಹ ಏನು ಇವರಿಗೆ ಚಿನ್ನದ ತಾಳಿ ಸಹ ಕೊಟ್ಟು ಒಂದು ಸುಮಾರು ಇವ್ರ ಕಡೆ ಅಷ್ಟೇ ಅವ್ರ ಕಡೆ ಅಷ್ಟೇ ಎಷ್ಟು ಜನ ಬಂದರೂ ಸಹ ನಾವು ಮದುವೆ ಊಟ ಮಾಡಿ ಇದೇ ದಿಬ್ಬೂರಹಳ್ಳಿ ಭಾಗದಲ್ಲಿ ನಾವು ಎಲ್ಲರಿಗೂ ಅನ್ನ ಸಂದರ್ಪಣೆ ಸಹ ಮಾಡಕ್ಕೆ ಇಷ್ಟಪಡ್ತಾ ಇದ್ವಿ. ನಾನು ಈ ಹೆಣ್ಣು ಮಗು ಹೇಳಿದ್ದೆ
ಸತತವಾಗಿ ನಿನ್ನ ಅಣ್ಣನ ಥರ ಏನು ತವ್ರ ಮನೆ ಏನಿದೆಯೋ ಆ ಥರ ನಾವು ನಿಮ್ಮನ್ನ ನೋಡ್ಕೊಂತೀನಮ್ಮ. ದಯವಿಟ್ಟು ನೀನು ಯಾವುದಕ್ಕೂ ಹೊರೆ ಆಗಕ್ಕೆ ಹೋಗಬೇಡ, ನಿಮ್ಮ ಬೆನ್ನಿಂದೆ ನಾನು ಇದ್ದೇ ಇರ್ತೀನಿ ಅಂತ ನಾನು ಅವತ್ತು ಮಾತು ಕೊಟ್ಟಿದ್ದೆ. ಹಂಗಾಗಿ ಇವತ್ತು ಸಹ ನಾನೇನು ಒಂದು ಅಣ್ಣನ ರೀತಿನೇ ತವ್ರ ಮನೆ ರೀತಿಯಲ್ಲಿ ಏನೈತೆ ಅದನ್ನು ನಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ನೋಟ್ ಪ್ರೀತಿ ಮಾಡಿಕೊಂಡು ಸುಮಾರು 3 ತಿಂಗಳ ಹಿಂದೆ ಅವರು ವೈಯಕ್ತಿಕವಾಗಿ ಮದುವೆ ಮಾಡಿಕೊಂಡಿದ್ದರು. ಕಾರಣಾಂತರಗಳಿಂದ ಅವ್ರ ಮಧ್ಯದಲ್ಲಿ ಅಡಚಣೆಗಳಾಗಿ ಸ್ವಲ್ಪ ದೂರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಸತತ ಪ್ರಯತ್ನದಿಂದ ಇವತ್ತಿನ ದಿನ ಅವರಿಬ್ಬರು ಕೂಡ ನಮ್ಮ ಠಾಣೆಗೆ ಕರೆಸಿ ಮಾತಾಡಿದಾಗ ಪರಸ್ಪರ ಇಬ್ಬರು ಪ್ರೀತಿಯಿಂದ ಮಾತಾಡಿಕೊಂಡು ನಾವು ಎಲ್ಲರಿಗೂ ಗೌರವ ಕೊಟ್ಟು ನಾವು ಪ್ರೀತಿಯಿಂದ ಮದುವೆ ಮಾಡ್ಕೊಳ್ತೀವಿ ಅಂತ ಒಪ್ಪಿಕೊಂಡು ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಇದರಲ್ಲಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳು ಮತ್ತು ದೊಡ್ಡವರೆಲ್ಲ ಗ್ರಾಮಸ್ಥರೆಲ್ಲ ಕೂಡ ಸೇರಿ ಇಲ್ಲಿ ಇವ್ರಿಗೆ ಒಂದು ಸಿಂಪಲ್ಲಾಗಿ ಒಂದು ಮದುವೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ಕೊಡಿಸಿ ಮತ್ತೆ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇವತ್ತಿನ ದಿನ ಆತುರಾತುರವಾಗಿ ಏನು ಮದುವೆ ಮಾಡಿದ್ದೀವೋ ದಯವಿಟ್ಟು ಇನ್ನು ಮುಂದೆ ಇದೇ ರೀತಿ ಯಾವುದೇ ಒಂದು ಅಹಿತಕರ ಒಂದು ಆಲೋಚನೆಗಳು ನಿಮ್ಮಲ್ಲಿ ಬರದೆ ಮುಂದೆ ಒಳ್ಳೆ ಸುಖ ಸಂಸಾರವನ್ನು ನಡೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಮತ್ತು ಈ ದೊಡ್ಡವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳ್ತಾ ಈ ಒಂದು ದೇವರ ಗುಡಿಯಲ್ಲಿ ಮದುವೆ ಮಾಡಿರೋದ್ರಿಂದ ದೇವರ ಆಶೀರ್ವಾದ ಕೂಡ ಅವ್ರಿಗೆ ಇರಲಿ ಅಂತ ಜೀವನದಲ್ಲಿ ಒಳ್ಳೆ ಯಶಸ್ವಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ.